ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂತೆ ಕಳೆದ ಸುಮಾರು 30 ವರ್ಷದಿಂದ ಸತತವಾಗಿ ಇಲ್ಲಿ ಕಾರ್ಯಕ್ರಮಗಳು ನಡೀತಕ್ಕಂಥದ್ದು, ತಾವೆಲ್ಲರೂ ಭಾಗವಹಿಸ್ತಕ್ಕಂಥ ಒಂದು ಸಂದರ್ಭ ನಮ್ಮೆಲ್ಲರೂ ಬಂದಿದೆ. ನಾನು ಈ ಹೀರಾ ಗ್ರಾಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಂಪರ್ಕ ಪ್ರಾರಂಭ ಆಗಿದ್ದು 1983 ಅಮರಪ್ಪ ನಾಯಕರು ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ನಾವು ಸಂದರ್ಭ ಬಂದಿತ್ತು. ಸುಮಾರು 42 ವರ್ಷ ಆಯಿತು. 42 ವರ್ಷದ್ದು ಈ ಭಾಗಕ್ಕೆ ಮತ್ತು ಹೀರಾ ಗ್ರಾಮಕ್ಕೆ ಹೆಚ್ಚಿನ ಸಂದರ್ಭ ಮತ್ತು ಎಲ್ಲ ರೈತ ಬಾಂಧವರ ಜೊತೆಯಲ್ಲಿ ನಾವು ಸಾಕಷ್ಟು ಸಂಪರ್ಕದ ಜೊತೆಯಲ್ಲಿ ಈ ಭಾಗದ ಅಭಿವೃದ್ಧಿಗಾಗಿ ನಾವು ನೀವು ಕೂಡಿ ಪ್ರಯತ್ನ ಮಾಡ್ತಕ್ಕಂಥ ಒಂದು ಸಂದರ್ಭ ಮುಂದುವರಿತಾ ಇದೆ. ಸೊ ಮುಂದೆ ಬಂದು ಅಯ್ಯಪ್ಪ ತಾತನವರು ಅವ್ರದ್ದೇ ಆದಂಥ ಪ್ರಾಮಾಣಿಕ ಪ್ರಯತ್ನ ಪರಿಶ್ರಮದಿಂದ ಈ ಭಾಗ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ರಿ. ಈ ಭಾಗದಲ್ಲಿ ರಸ್ತೆನೂ ಸರಿಯಾಗಿರಲಿಲ್ಲ, ಕುಡಿಯೋ ನೀರನ್ನು ಸರಿಯಾಗಿ ಸಿಗ್ತದಿಲ್ಲ, ರೈತರ ಪರಿಸ್ಥಿತಿನೂ ಭಾಳ ಗಂಭೀರವಾಗಿತ್ತು. ಅದೇ ಬರುವಂಥ ದಿನಗಳಲ್ಲಿ ಬದಲಾವಣೆ ಆಗಿ ಈ ಪುಣ್ಯಕ್ಷೇತ್ರವನ್ನು ಅಯ್ಯಪ್ಪ ಸ್ವಾಮಿಯವರು ಅವರ ಪರಿಶ್ರಮ ಜೊತೆಯಲ್ಲಿ ಈ ಗ್ರಾಮ ಸುತ್ತಮುತ್ತಲ ಗ್ರಾಮನ ಭಕ್ತಾದಿಗಳು ಸಹಿತ ಸಹಕರಿಸೋದ ಮುಖಾಂತರ ಇವತ್ತು ಬೆಳೆದು ರಾಜ್ಯದಲ್ಲಿ ಅನೇಕ ಇವತ್ತು ಮೈಸೂರಿನಲ್ಲಿ ನಡೀಬೋದು, ಮಡಿಕೇರಿಯಲ್ಲಿ ನಡೀಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ದೇವಿಯ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆದರೆ ಈ ಭಾಗದಲ್ಲಿ ಜಂಬೂರಿ ಯಾತ್ರೆ ಮಾಡ್ತಕ್ಕಂಥ ಸಹಿತ ಕಳೆದ 3 ವರ್ಷದಿಂದ ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ತೊಂದರೆ ಇತ್ತು. ಇಲ್ಲಿ ಬರ್ತದೆ, ಆನೆ ಬರ್ತದೆ, ಎಲ್ಲ ಸಂಭ್ರಮ ಮಾಡ್ತೀವಿ. ಅದು ತರಬೇಕಾದ್ರೆ ಅವರು 1 ತಿಂಗಳ ಮೊದಲಿಂದ ಶುರು ಮಾಡ್ತಾರೆ. ಅದು ತರಬೇಕಾದ್ರೆ ಪರ್ಮಿಷನ್ ತೆಗಬೇಕು. ಆಮೇಲೆ ಅಲ್ಲಿಗೆ ಬರಬೇಕಾದ್ರೆ ಡಾಕ್ಟ್ರುಗಳು ಪರ್ಮಿಷನ್ ತೆಗಬೇಕು. ಅಲ್ಲಿಂದ ನಿನ್ನೆ 2 ದಿವಸದಿಂದ ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಇಲ್ಲಿ ತರೋಕ್ಕೆ ಅದು ಪರ್ಮಿಷನ್ ಬೇರೆ ಕಮಿಷನರ್ಗಳು ತಗೋಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈ ರೀತಿ ನಾನಾ ಥರದ ತೊಂದರೆಗಳಿದ್ದಾವೆ. ಆದರೆ ಸಹಿತ ಅವರು ಬಿಡೋದಿಲ್ಲ. ಏನೋ ಮಾಡಿ ಈ ಭಾಗದ ಜನರಿಗೆ ಉತ್ಸಾಹ ಇರಬೇಕು, ವಿಜೃಂಭಣೆಯಿಂದ ಇದನ್ನು ಆಚರಣೆ ಮಾಡಬೇಕೆಂಬುದೇ ಅವ್ರ ಉದ್ದೇಶ ಆಗಿದೆ. ಅದು ಸಫಲ ಆಗಿ ಬರುವಂಥ ಕಳೆದ 3 ವರ್ಷಗಳಿಂದ ಪ್ರತಿ ವರ್ಷ ಅನೇಕ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಈ 9 ದಿನ ಕಾರ್ಯಕ್ರಮದ ಜೊತೆಯಲ್ಲಿ ಇವತ್ತು ಜಂಬೂರಿ ಇದನ್ನು ಸಹಿತ ತಾವು ನೋಡ್ತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗ್ತಾಯಿದೆ. ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲರೂ ಸಹಕಾರನೂ ಬೇಕು. ಅದು ಭಾಳ ಮುಖ್ಯ. ಜನರಲ್ಲಿ ಬದಲಾವಣೆ ಬರಬೇಕು. ಭಕ್ತಿ ಎಲ್ಲರಿಗೂ ಇದೆ. ಆ ಭಕ್ತಿ ಜೊತೆಯಲ್ಲಿ ನಮ್ಮ ಜೀವನ ಸಹಿತ ನಾವು ಉತ್ತಮ ರೀತಿಯಲ್ಲಿ ಎಲ್ಲರ ಜೊತೆಯಲ್ಲಿ ಕೂಡ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡಬೇಕು. ಎಲ್ಲರೂ ಒಂದಾಗಿ ಸಮಾನರಾಗಿದ್ದಾಗ ಮಾತ್ರ ಶಾಂತಿ, ನೆಮ್ಮದಿ, ಸೌಹಾರ್ದತೆ ಇರ್ತದೆ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಸೊ ಆ ದಿಶೆಯಲ್ಲಿ ಈ ಭಾಗದಲ್ಲಿ ನಮಗೆ ಭಾಳ ಚಂದ ಪ್ರೀತಿಯಾಗಿರ್ತಕ್ಕಂಥ ಎಲ್ಲ ತಾವಿದ್ರಿ. ಇವತ್ತು ಈ ವರ್ಷ ಅತಿವೃಷ್ಟಿ ಆಗಿದೆ. ಅತಿ ಹೆಚ್ಚು ಮಳೆ ಬರೋದ್ರಿಂದ ಇವತ್ತು ನಮ್ಮ ಜಿಲ್ಲಾದ್ಯಂತ ಹತ್ತಿ, ತೊಗರಿ ಮತ್ತು ಬೇರೆ ಬೇರೆ ಸಣ್ಣ ಸಣ್ಣ ಕ್ರಾಪ್ಗಳೆಲ್ಲ ಭಾಳಷ್ಟು ಹಾಳಾಗಿರ್ತಕ್ಕಂಥ ಸಹಿತ ಗಮನದಲ್ಲಿ ಬಂದಿದೆ. ಭೀಮಾ ನದಿ ಹೆಚ್ಚು ಬರೋದ್ರಿಂದ ಇವತ್ತು ನಮ್ಮ ಗುಲ್ಬರ್ಗ, ಯಾದಗಿರಿ ಸಾಕಷ್ಟು ತೊಂದರೆ ಆಗಿದೆ. ಬೀದರ್ ಜಿಲ್ಲಾದಲ್ಲಿ ಸಹಿತ ಮಾಂಜರಿಯ ನದಿ ಬರೋದ್ರಿಂದ ಸಾಕಷ್ಟು ತೊಂದರೆ ಆಗಿದೆ. ವಿಜಯಪುರ, ಬಾಗಲಕೋಟೆ ತೊಂದರೆ ಆಗಿದೆ. ಬೆಳಗಾವಿ ತೊಂದರೆ ಆಗಿದೆ. 10 ಜಿಲ್ಲೆಗಳಲ್ಲಿ ಕಳೆದ 15 ದಿವಸಗಳಿಂದ ಬಂದಿರತಕ್ಕಂಥ ಮಳೆಯಿಂದ ಸಾಕಷ್ಟು ಇವತ್ತು ನಷ್ಟ ಆಗಿದೆ. ಹಾಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲ ಬಂದು ನೋಡಿ ಇವತ್ತು ಸರ್ವೆ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಭಾಗಕ್ಕೆ ಸಹಿತ ಇವತ್ತು ಸಹಿತ ನಾನು ತಹಸೀಲ್ದಾರ್, ಜಿಲ್ಲಾಧಿಕಾರಿಗಳು ಭೇಟಿಯಾಗಿ ಬಂದಿನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಈಗ ಜವಳಿಗೆಲ್ಲಿಂದ ಕೊಟ್ಟಿಗೆಯಲ್ಲಿ ಬರ್ತಾರೆ. ಅದಕ್ಕಾಗಿ ನಮ್ಮ ಶಾಸಕರು ಇಲ್ಲಿ ಇರಬೇಕಾಗಿತ್ತು. ಅವ್ರು ಬರೋದ್ರಿಂದ ಮತ್ತು ಇಬ್ಬರು ಇಲ್ಲಿಂದ ಎಲ್ಲ ಸರಿ ಇಲ್ಲ ಅಂತೇಳಿ ಈಗ ಶಾಸಕರಲ್ಲಿ ಕೊಟ್ಟಿಗೆಲ್ಲ ಹತ್ರ ಹೋಗಲಿಕ್ಕೆ ಹೋಗಿದ್ದಾರೆ. ಅವರು ಶಾಸಕರಲ್ಲಿ ನೋಡ್ಕೊಂಡು, ನಿರ್ಮಾಣ ನೋಡ್ಕೊಂಡು ಮತ್ತು ಸಿರಿವಾರಕ್ಕೆ ಬರುವಂಥ ಸಮಯ ಇದೆ. ಹಾಗಾಗಿ ಇಡೀ ಜಿಲ್ಲಾದ್ಯಂತ ಏನು ರೈತರಿಗೆ ನಷ್ಟ ಆಗಿದೆ, ಆ ನಷ್ಟಕ್ಕೆ ಸರಿಯಾದ ರೀತಿಯಲ್ಲಿ ಸರ್ಕಾರ ವತಿಯಿಂದ ಕೊಡಬೇಕೆಂಬ ಒಂದು ಉದ್ದೇಶ ಈಗಾಗಲೇ ನಿರ್ಧಾರ ಆಗಿದೆ. ಮತ್ತು ನಾಳೆ 9ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸರಿಯಾದ ನಿರ್ಣಯ ತಗೊಂಡು ನಾವು ಈಗಾಗಲೇ ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾಗಕ್ಕೆ ಸಹಿತ ನಷ್ಟ ಆಗಿದೆ ಎಂಬ ಮಾತನ್ನು ನಾವು ಹೇಳಿದ್ವಿ. ನಾಳೆ ಸಹಿತ ನಾನು, ಶಾಸಕರು, ನಮ್ಮ ಸ್ನೇಹಿತರೆಲ್ಲ ನಮ್ಮ ತಾಲೂಕಾದ್ಯಂತ ನಾವು ಎಲ್ಲೆಲ್ಲಿ ನಷ್ಟ ಆಗಿದೆ ಜನರ ಜೊತೆಯಲ್ಲಿ ಭೇಟಿಯಾಗಿ ಎಲ್ಲೇ ಇವತ್ತು ಸರ್ವೆ ಮಾಡಲಿಕ್ಕೆ ಬಾರದೇ ಇದ್ದರೆ ತಾವೆಲ್ಲ ಇಮಿಡಿಯೇಟ್ಲಿ ತಕ್ಷಣ ತಹಸೀಲ್ದಾರ್ಗಾಗಲಿ ಶಾಸಕರಿಗಾಗಲಿ ನಮ್ಮ ಗಮನ ತಂದರೆ ತಕ್ಷಣ ಅಧಿಕಾರಿಗಳನ್ನ ಕಳಿಸಿ ಸರ್ವೆ ಮಾಡಿ ಬರುವಂಥ ದಿನಗಳಲ್ಲಿ ತಮಗೆ ಸರ್ಕಾರ ವತಿಯಿಂದ
ಅನುಕೂಲ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಅವರ ಅಯ್ಯಪ್ಪ ಸ್ವಾಮಿಯವರ ಒಂದು ಪ್ರಯತ್ನ, ಅದರ ಜೊತೆಯಲ್ಲಿ ಸರ್ಕಾರ ಉದ್ಯೋಗಗಳು ಸಹಕಾರ ಮಾಡಬೇಕಂತ ಶಾಸಕರು ನಾವು ಮಾತಾಡಿ ಈಗ ಮುಖ್ಯಮಂತ್ರಿಗಳು ವಿಶೇಷಣ ಅನುದಾನದಿಂದ ಒಂದು 25 ಲಕ್ಷ ರೂಪಾಯಿ ಅವರಿಗೆ ನಮ್ಮ ಏನು ಶಾಲೆ ಅಂದರೆ ಏನು ಕಟ್ಟಬೇಕಂದ್ರೆ ಪ್ರಸಾದ ನಿಲಯ ಕಟ್ಟಬೇಕಂತಾರೆ. ಗುಡಿ ಆಗ್ಯದ, ದೇವಸ್ಥಾನ ಆಗಿದೆ, ಮತ್ತು ಸಮುದಾಯ ಭವನ ಆಗಿದೆ, ಪ್ರಸಾದ ನಿಲಯ ಆಗಬೇಕಂತಾರೆ. ಈಗಾಗಲೇ ಶಾಸಕರು ನಾವು ಮಾತಾಡಿ ಆ ಮುಖ್ಯಮಂತ್ರಿಗಳು ಏನು ಈ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ 25 ಲಕ್ಷ ರೂಪಾಯಿ ಕೊಡಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ವಿ. ಬರುವಂಥ ದಿನಗಳಲ್ಲಿ ಶಾಸಕರು ಸಹಿತ ಬಂದಾಗ ಆ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾರೆ. ಬರುವಂಥ ದಿನಗಳಲ್ಲಿ ತಮ್ಮೆಲ್ಲರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿ ಈ ಭಾಗದಲ್ಲಿ ಅಲ್ಲಿ ಅನೇಕ ಕಾರ್ಯಕ್ರಮಗಳು 9 ದಿವಸದಿಂದ ಸತತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆದ ಮುಖಾಂತರ ಜನರಲ್ಲಿ ಭಕ್ತಿಭಾವನ, ಅದರ ಜೊತೆಯಲ್ಲಿ ನಾವು ಬದಲಾವಣೆ ಆಗ್ತಕ್ಕಂಥದ್ದು ಮತ್ತು ಎಲ್ಲರೂ ಕೂಡಿಕೊಂಡು ಹೋಗ್ತಕ್ಕಂಥದ್ದು, ಎಲ್ಲರೂ ಸಮಾನರಂತೇಳಿ ಹೋಗುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ದಿಶೆಯಲ್ಲಿ ಎಲ್ಲರೂ ಅಭಿವೃದ್ಧಿ ಆಗಲಿಕ್ಕೆ ಸಹಿತ ಸಾಧ್ಯ ಆಗ್ತದೆ. ಈ ಭಾಗದ ಅಭಿವೃದ್ಧಿ ಆಗಲಿಕ್ಕೆ ಸಹಿತ ಸಾಧ್ಯ ಆಗ್ತದೆ. ಬರುವಂಥ ನಮ್ಮ ಮಕ್ಕಳಿಗೆ ಸಹಿತ ಶಿಕ್ಷಣವಾಗಿ ಹೈಸ್ಕೂಲು ಇಲ್ಲಿ ಮಾಡಿದ್ವಿ, ಕುರ್ಕೋದನಲ್ಲಿ ಮಾಡಿದ್ವಿ, ನವಲಕಲ್ನಲ್ಲಿ ಮಾಡಿದ್ವಿ. ಬರುವಂಥ ದಿನಗಳಲ್ಲಿ ಜೂನಿಯರ್ ಕಾಲೇಜ್ ಸಹಿತ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿರುವಂಥ ಮಾತನ್ನು ಸಂದರ್ಭದಲ್ಲಿ ನಾವು ತಮ್ಮ ರಸ್ತೆ ಅಭಿವೃದ್ಧಿ ಸಹಿತ ಈ ವರ್ಷದಲ್ಲಿ ಸಹಿತ ಮತ್ತು 6-7 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಹಾಗಾಗಿ ಈ ಭಾಗಕ್ಕೆ ಏನೇನು ನ್ಯಾಯ ಒದಗಿಸಬೇಕೋ ಅದನ್ನೆಲ್ಲ ಒದಗಿಸ್ತಕ್ಕಂಥದ್ದು ಪ್ರಯತ್ನ ಶಾಸಕರು ನಾವು ಕೂಡಿ ಮಾಡ್ತಾಯಿದ್ವಿ. ಮುಂದೆ ಬರುವಂಥ ದಿನಗಳಲ್ಲಿ ಸಹಿತ ಈ ಕ್ಷೇತ್ರಕ್ಕೆ, ಈ ಭಾಗಕ್ಕೆ ನಾವೊಂದು ಸಬ್ಸ್ಟೇಷನ್ ಸಹಿತ, ಯಾಕಂದರೆ ಎಲ್ಲರಿಗೂ ಬೋರ್ವೆಲ್ಗಳಾಗ್ಯಾವ. ನಮ್ಮ ಕಾಲದಲ್ಲಿ 10 ವರ್ಷದಲ್ಲಿ ಮತ್ತು ನಮ್ಮ ಅಂಪಯ್ಯ ನಾಯಕರು ಒಂದು 10 ವರ್ಷ ಮತ್ತು ಇದೊಂದು 12 ವರ್ಷದಲ್ಲಿ ಸಾಕಷ್ಟು ಬೋರ್ವೆಲ್ಗಳು ಈ ಭಾಗದಲ್ಲಿ ಕೊಟ್ಟಿವಿ. ಈ ಸಾರಿ ಸಹಿತ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ SC ST ಜನಾಂಗಕ್ಕೆ ಬೋರ್ವೆಲ್ ಕೊಟ್ಟಿವಿ. ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಸಬ್ಸ್ಟೇಷನ್ ಸಹಿತ ಕುರ್ಕೊಂಡ ಭಾಗದಲ್ಲಿ ಈಗಾಗಲೇ ಅಪ್ರೂವ್ ಆಗಿದೆ. ಬರುವಂಥ 2-3 ತಿಂಗಳಲ್ಲಿ ಆ ಕೆಲಸ ಸಹಿತ ಪ್ರಾರಂಭ ಆಗಿ ಏನು ವಿದ್ಯುತ್ತಿನ ಕೊರತೆ ಸಹಿತ ಈ ಭಾಗಕ್ಕೆ ಇಲ್ಲದಂಗೆ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಮಾಡುವಂಥ ಒಂದು ಪ್ರಯತ್ನ ಸದಾ ಮಾಡ್ತೀವಂಥ ಮಾತನ್ನು ಹೇಳ್ತಾ, ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಯಾವತ್ತೂ ಇಲ್ಲಿರ್ತಕ್ಕಂಥದ್ದು ದೇವಸ್ಥಾನ ಆ ಸಿದ್ದರಾಮೇಶ್ವರಂದು ಪುರಾತನ ಕಾಲದಂದು ಆ ಬಾವಿ ಆ ದೇವಸ್ಥಾನ ನಿಮಗೆಲ್ಲರಿಗೂ ಸಾಕಷ್ಟು ಅನುಭವ ಇದೆ. ಹಾಗಾಗಿ ಬೇರೆ ಬೇರೆ ನಮ್ಮದು ಏನೇ ವೈಯಕ್ತಿಕ ಕಾರಣಗಳಿದ್ರೆ ಸಹಿತ ಈ ಪ್ರದೇಶಕ್ಕೆ ತಾವೆಲ್ಲರೂ ಒಂದಾಗಿ ಸದ್ಭಕ್ತರಾಗಿ ತಮ್ಮೆಲ್ಲ ಪ್ರೋತ್ಸಾಹದಿಂದ ಇದು ಅಭಿವೃದ್ಧಿ ಆಗಬೇಕು. ಇದು ಅಭಿವೃದ್ಧಿ ಆಗಿದರೆ ಎಲ್ಲ ಸಮಾಜದವರಿಗೆ ಅನುಕೂಲ ಆಗ್ತದೆ. ಸುತ್ತಮುತ್ತಲ ಎಲ್ಲ ಗ್ರಾಮದವರು ಏರಾಗಿ ಬರ್ತಕ್ಕಂಥ ಅನುಕೂಲ ಆಗ್ತದೆ. ಅದು ಲಗ್ನಗಳು ಇರ್ಬೋದು, ಕಾರ್ಯಕ್ರಮಗಳು ಇರ್ಬೋದು, ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರತಿಯೊಂದು ಪ್ರದೇಶದಲ್ಲಿ ಜಾಗಗಳು ಬೇಕು. ಇವತ್ತು ನವಲಕಲ್ದಲ್ಲಿ ಸಾಕಷ್ಟು ಅಭಿವೃದ್ಧಿಯಲ್ಲಿ ಆಗಿದೆ. ಅಲ್ಲಿ ಸ್ವಾಮಿಗಳು ಮಠಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ, ಸಹಕಾರ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಹೀರಾದಲ್ಲಿ ಸಹಿತ ಅದೇ ರೀತಿಯಾಗಿ ಅಭಿವೃದ್ಧಿ ಆಗಬೇಕು. ಬೇರೆ ಬೇರೆ ಭಾಗಗಳಲ್ಲಿ ತಾಲೂಕದಲ್ಲಿ ಆಗೋದ ಮುಖಾಂತರ ಆ ಭಾಗದ ಎಲ್ಲ ಜನರಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಪ್ರಯತ್ನ ಅಯ್ಯಪ್ಪ ಸ್ವಾಮಿಯವರು ಅವ್ರ ಕುಟುಂಬದವ್ರು ಮಾಡ್ತಾಯಿದ್ದಾರೆ. ಅವರಿಗೆಲ್ಲ ನಾವು ಸದಾಕಾಲ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ಮಾಡುವಂಥ ಕೆಲಸಗಳಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತೇಳಿ ಸಂದರ್ಭದಲ್ಲಿ ಇಂಥ ಉತ್ತಮವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಭಾಗದ ಎಲ್ಲ ಜನರಿಗೆ ಶಾಂತಿ, ನೆಮ್ಮದಿ, ಸೌಹಾರ್ದ, ಸಮೃದ್ಧಿ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ.